ಸರ್ ಬೆಸ್ಕಾಮಲ್ಲಿ ಬಿಲ್ಲಿಂಗ್ ಯಾವ ಥರ ಮಾಡೋದು ಒಂದು ಸ್ವಲ್ಪ ಹೇಳಿ ಸರ್, ಡೆಮಾನ್ಸ್ಟ್ರೇಷನ್ ಕೊಡಿ ಸರ್. ಎನ್ ಸಾಫ್ಟ್ ಕಡೆಯಿಂದ ಒಂದು ಮೊಬೈಲ್ ಕೊಟ್ಟಿದ್ದಾರೆ, ಇಂಟೆಕ್ಸ್ ಮೊಬೈಲು. ಹಾಗೆ ಅದಕ್ಕೊಂದು ಬೆಸ್ಕಾಮ್ದೊಂದು ಸ್ಪಾಟ್ ಬಿಲ್ಲಿಂಗ್ ಅಂತ ಒಂದು ಸಾಫ್ಟ್ವೇರ್ ಹಾಕಿದ್ದಾರೆ. ಮತ್ತು ಅದಕ್ಕೆ ಒಂದು ಬ್ಲೂಟೂತ್ ಪ್ರಿಂಟರ್ ಕೂಡ ಕೊಟ್ಟಿದ್ದಾರೆ. ಮೊಬೈಲ್ ಆನ್ ಮಾಡಿದ್ಮೇಲೆ ಬೆಸ್ಕಾಮ್ ಸ್ಪಾಟ್ ಬಿಲ್ಲಿಂಗು ಮತ್ತು ಪ್ರಿಂಟ್ರಿಗೆ ಪೇರ್ ಮಾಡಬೇಕು, ಬ್ಲೂಟೂತ್ ಪೇರಿಂಗು. ಹೇಗನ್ಸುತ್ತೆ ಸರ್ ಇದು ಬಿಲ್ಲಿಂಗ್ ಮಾಡ್ತಾ ಇರೋದು ನಿಮಗೆ, ನಿಮ್ಮ ಅನಿಸಿಕೆ? ಹಾಂ, ಇನ್ನೂ ಇಂಪ್ರೂವ್ಮೆಂಟ್ಸ್ ಆಗಬೇಕು, ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ರೆ ತುಂಬ ಒಳ್ಳೆಯದು. ತುಂಬ ಫಾಸ್ಟಾಗಿ ಆಗುತ್ತೆ, ಆದರೆ ಕೆಲವೊಂದು ಸತಿ ಸೆಟ್ ಹ್ಯಾಂಗ್ ಆಗುತ್ತೆ, ಸ್ವಲ್ಪ ಹ್ಯಾಂಗ್ ಆಗ್ತಿದೆ. ಪೇರಿಂಗ್ ಬ್ಲೂಟೂತ್ ಪ್ರಿಂಟರ್ ಯೂಟ್ಯೂಬ್. ಸೊ ಈಗ ಬಂದಿದೆ ಸರ್. ಬಿಲ್ಲಿಂಗು, ಕಲೆಕ್ಷನ್ನು, ರಿಪೋರ್ಟ್ಸು, ಅದರ್ಸು ಮತ್ತು ಡಿಸ್ಕನೆಕ್ಷನ್ಸ್ ಇಷ್ಟು ಡಿಸ್ಪ್ಲೇ ಆಗುತ್ತೆ. ಒಂದು ಬಿಲ್ಲಿಂಗ್ ಮಾಡಿ ತೋರಿಸಿ ಸರ್. ಬಿಲ್ಲಿಂಗ್ ಹೋದಾಗ ಈ ರೀತಿ ಫಸ್ಟ್ IMEI ಸಿಮ್ ನಂಬರು ವೆರಿಫಿಕೇಷನ್ ಕೇಳುತ್ತೆ. ಅದು ವೆರಿಫೈಡ್ ಆದಮೇಲೆ ಟೈಮ್ ಸಿಂಕ್ ಆಗುತ್ತೆ ಮತ್ತು MR ಸ್ಟೇಟಸ್ ಅಪ್ಡೇಟ್ ಆಗುತ್ತೆ. ಬಿಲ್ಲಿಂಗ್ ಡೇಟು, ಲೊಕೇಶನ್ ಕೋಡು, ಸ್ಟಾರ್ಟಿಂಗ್ ಟೈಮು, ಎಲ್ಲ ಸಂಪೂರ್ಣ ಮಾಹಿತಿ ಇದೆ, ಎಲ್ಲ ಮಾಹಿತಿ ಇದರಲ್ಲಿ ಸಿಗುತ್ತೆ. ಆಪ್ಟಿಕಲ್ ಮ್ಯಾನ್ಯುವಲ್ ಬಿಲ್ಲಿಂಗ್ ಹೋಗ್ಬಿಟ್ಟು ಮ್ಯಾನ್ಯುವಲ್ ಬಿಲ್ಲಿಂಗ್ ಕ್ಲಿಕ್ ಮಾಡ್ತಿದ್ದಂಗೆ ಈ ಥರ ಒಂದು RR ನಂಬರ್ ಇರ್ತಕ್ಕಂಥ ಒಂದು ಇದು ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ಸರ್ಚ್ಗೆ ಹೋದರೆ ಸರ್ಚ್ ಆಪ್ಷನ್ ಕೊಟ್ಟಿದ್ದಾನೆ. ಸರ್ಚ್ ಹೋಗ್ತಿದ್ದಂಗೆ ಮನೆಯದು ಇನ್ಸ್ಟಾಲೇಷನ್ ನಂಬರ್, ಉದಾಹರಣೆಗೆ ARL 593. ಹಾಂ ಸರ್, ARL 593 RR ನಂಬರ್ ಹೊಡ್ಕೊಂಡ್ರೆ RR ನಂಬರ್ ಡಿಸ್ಪ್ಲೇ ಆಗುತ್ತೆ. ಕನ್ಸ್ಯೂಮರ್ ನೇಮು, ಟ್ಯಾರಿಫು, ಕನೆಕ್ಟೆಡ್ ಲೋಡು, ಎಲ್ಲ ಸರ್, ಎಲ್ಲ ಮಾಹಿತಿ ಗೊತ್ತಾಗುತ್ತೆ. ಎಲ್ಲ ಕನೆಕ್ಷನ್ ID ವಿತ್ ಕನ್ಸ್ಯೂಮರ್ ನೇಮ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಬಿಲ್ಲಿಂಗ್ ಹೋಗ್ತಿದ್ದಂಗೆ ಈ ರೀತಿ ರೀಡಿಂಗ್ ಬರುತ್ತೆ. MD PF ಎಲ್ಲ MD PF ಎಲ್ಲ ಕೇಳ್ತಿದೆ. ರೀಡಿಂಗಲ್ಲಿ ರೀಡಿಂಗ್ ಎಷ್ಟಿದೆ ಈಗ? 36 46 ರೀಡಿಂಗ್ 46 3646 ಇದೆ. ನೆಕ್ಸ್ಟ್ಗೆ ಹೋಗಿ MD ಏನು ತೊಗೊಳೋದ್ರಲ್ಲಿ ನೆಕ್ಸ್ಟ್ ಹೋದರೆ ಎಲ್ಲಿ ಸರ್ ಪ್ರಿಂಟ್ರಲ್ಲಿ ಅಲ್ಲ ಇದು ಆಮೇಲೆ ಪ್ರಿಂಟ್ಗೆ ಆಮೇಲೆ ನೋಡಿದ್ರೆ ಪ್ರೋಸೆಸ್ ಹೋಗುತ್ತೆ. ಪ್ರೋಸೆಸ್ ಹೋಗಿದ್ರೆ ಕನ್ಸಂಪ್ಷನ್ ಎಷ್ಟು ಯೂನಿಟ್ ಇದೆ, ಟೋಟಲ್ ಬಿಲ್ ಅಮೌಂಟ್ ಎಷ್ಟಾಗುತ್ತೆ ಅಂತ ಬರುತ್ತೆ. ಸೇವ್ ಕೇಳುತ್ತೆ. ಸೇವ್ ಕೊಡ್ತಿದ್ದಂಗೆ ನೆಕ್ಸ್ಟ್ ಪ್ರಿಂಟ್ ಬರುತ್ತೆ. ಸೇವ್ ಕೊಟ್ಟರೆ ಬಿಲ್ಲಿಂಗು ಪ್ರಿಂಟ್ ತುಂಬ ಫಾಸ್ಟಾಗಿ ಪ್ರಿಂಟ್ ಬರುತ್ತೆ ಸರ್. ಅದು ಒಂದು ಸ್ವಲ್ಪ ಬಿಲ್ಲಿಂಗ್ದು ಟ್ಯಾರಿಫ್ ಎಷ್ಟೆಷ್ಟಿದೆ ಒಂದು ಸ್ವಲ್ಪ ನೋಡಿ. ಇದರಲ್ಲಿ RR ನಂಬರು, ಕನ್ಸ್ಯೂಮರ್ ನೇಮು, ಫುಲ್ ಬಿಲ್ಲಲ್ಲಿ ಫುಲ್ ಡೀಟೇಲ್ಸ್ ಇದೆ. ಫುಲ್ ಡೀಟೈಲ್ ಎಲ್ಲ ಕನ್ನಡದಲ್ಲಿ, ಎಲ್ಲ ಕನ್ನಡದಲ್ಲೇ ಇದೆ. ಕನ್ನಡ ಅಪ್ಲಿಕೇಶನ್. ಗ್ರಾಹಕ ಹೆಸರು ಮಾತ್ರ ಇಂಗ್ಲೀಷಲ್ಲಿದೆ, ಸಂಖ್ಯೆಗಳು ಇಂಗ್ಲೀಷಲ್ಲಿ. ಇದು ನಮ್ಮ ಬೆಸ್ಕಾಮ್ ಕಡೆಯಿಂದ ಮಾಡಿರ್ತಕ್ಕಂಥ ಬಿಲ್ಲಿಂಗು. ಮುಂಚೆ ಬಿಲ್ಲಿಂಗ್ ಯಾವ ಥರ ಇತ್ತು ಸರ್? ಮುಂಚೆ ಎಲ್ಲ ಸ್ಕೆಲಿಟನ್ ಬಿಲ್ಲು ಎಲ್ಲ ರೇಟಿಂಗಲ್ಲಿ ಇತ್ತು ಮತ್ತು ಕ್ಯಾಲ್ಕುಲೇಷನ್. ಆಮೇಲೆ ವಿತ್ ಬ್ಲೂಟೂತ್ ಪ್ರಿಂಟರ್ ಇಲ್ವಲ್ಲ? ಬ್ಲೂಟೂತ್ ಪ್ರಿಂಟರ್ ಇರಲಿಲ್ಲ. ಈ ಸ್ಕೆಲಿಟನ್ ಆದಮೇಲೆ ನೆಕ್ಸ್ಟ್ ಬಂದಿದ್ದು ಮಾಮೂಲಿ ಆರ್ಡಿನರಿ ಪ್ರಿಂಟ್ರು. ಆರ್ಡಿನರಿ ಪ್ರಿಂಟ್ರಲ್ಲಿ ವಿತೌಟ್ ಬ್ಲೂಟೂತು, ಅದರಲ್ಲೇ ಇನ್ಬಿಲ್ಟ್ ಪ್ರಿಂಟ್ರು SB. ಅದಕ್ಕಿಂತ ಇದು ಬೆಸ್ಟ್, ಮಾಹಿತಿ ಸಂಪೂರ್ಣವಾಗಿ ಸಿಗ್ತದೆ. ಇನ್ನೂ ಇಂಪ್ರೂವ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ಸ್ ಬಿಲ್ಲಿಂಗ್ ಮಾಡಿದ್ದಕ್ಕೆ. ಅವ್ರಿಗೆ ಬಿಲ್ ಕೊಡಿ, ಅವ್ರ ಗ್ರಾಹಕರು ಏನು ಅನಿಸುತ್ತಣ್ಣ ನಮ್ಮ ಬೆಸ್ಕಾಮ್ ಕಡೆಯಿಂದ ನಿಮ್ಗೆ ಅನುಕೂಲ ಆಗಿದೆಯಾ? ಯಾವ ಥರ ಸರ್ವಿಸ್ ಕೊಡ್ತಾ ಇದ್ದಾರೆ ನಿಮ್ಮ GVPಗಳು? ಯಾವ ಥರ ಸರ್ವಿಸ್ ಕೊಡ್ತಾ ಇದ್ದಾರೆ? ಕರೆಂಟ್ ಚಾರ್ಜ್ ಹೆಂಗೆ ಕಟ್ಸ್ಕೊಂತಾರೆ? ಎಲ್ಲ ಅನುಕೂಲ ನಮ್ಗೆ ಚೆನ್ನಾಗಿದೆ, ಏನಂತ ಅವಶ್ಯಕತೆ ಇಲ್ಲ. ಮನೆ ಹತ್ರಕ್ಕೆ ಬಂದು ಮನೆ ಹತ್ರನೇ ಬಂದು ಕರೆಂಟ್ ಚಾರ್ಜ್ ಕಟ್ಸ್ಕೊಂಡು ಹೋಗ್ತಾರೆ. ನಮ್ಗೆ ಯಾವುದೋ ಅಂತ ಪ್ರಾಬ್ಲಮ್ ಇಲ್ಲ. ಇಲ್ಲೇ ಚೆನ್ನಾಗಿರೋದು ಹೇಳಿ. ಈ ಅಪ್ಡೇಟ್ ಮಾಡಿಬಿಡೋಣ ನಿಮ್ಮದೊಂದು ಮಾಡ್ದೋದು. ಸರಿ ಬಿಡಿ ಸರ್. ಓಕೆ ಸರ್, ಥ್ಯಾಂಕ್ ಯು.